ಸ್ನೇಹಿತರೆ, ಒಂದು ಕ್ವಿಕ್ ಕ್ವಶನ್. ಯಾರಾದರೂ ನಿಮ್ಮ ಹತ್ರ ಬಂದು ನನ್ನ ಹತ್ರ ಬರೋಬ್ಬರಿ 1 ಕೋಟಿ ರೂಪಾಯಿಯ ಹೆಲ್ತ್ ಇನ್ಶೂರೆನ್ಸ್ ಕವರ್ ಇದೆ, ಆದರೆ ನಾನು ಕಟ್ತಾ ಇರೋ ಪ್ರೀಮಿಯಂ ತೀರಾ ಕಮ್ಮಿ ಇದೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತಲ್ವಾ? ಕಮ್ಮಿ ಪ್ರೀಮಿಯಂಗೆ 1 ಕೋಟಿಯ ಕವರೇಜ್ ಸಿಗೋಕೆ ಸಾಧ್ಯನಾ ಅಂತ ನೀವು ಕೇಳ್ಬೋದು. ಅದು ಹೇಗಪ್ಪ ಅಂತ ನೀವು ಆಶ್ಚರ್ಯ ಕೂಡ ಪಡ್ಬೋದು. ಆದರೆ ಸಾಧ್ಯ ಇದೆ. ಇದರ ಹಿಂದಿರೋ ಫಿನಾನ್ಷಿಯಲ್ ಸೀಕ್ರೆಟ್ ಏನು? ಕಮ್ಮಿ ದುಡ್ಡಿಗೆ ಹೆಂಗೆ 700-800 ರೂಪಾಯಿಗೆಲ್ಲ ಹೆಂಗೆ 1 ಕೋಟಿ ರೂಪಾಯಿ ಕವರೇಜ್ ಕೊಡೋಕ್ಕೆ ಸಾಧ್ಯ ಅಂದರೆ, ನಿಮ್ಮ ಬೇಸಿಕ್ ಪ್ಲಾನ್ ಜೊತೆಗೆ ಸೂಪರ್ ಟಾಪಪ್ ಅನ್ನು ಸೇರಿಸೋದು. ನಿಮ್ಮ ಪ್ರೀಮಿಯಂ ಹೆಚ್ಚಾಗದಂತೆ ಲಕ್ಷಾಂತರ ರೂಪಾಯಿಯ ಮೆಡಿಕಲ್ ಬಿಲ್ಗಳಿಂದ ಪಾರಾಗೋಕೆ ಇದೊಂದು ಒಳ್ಳೆ ಮಾರ್ಗ. ಹಾಗಿದ್ರೆ ಸೂಪರ್ ಟಾಪಪ್ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಏನು? ಹೆಲ್ತ್ ಇನ್ಶೂರೆನ್ಸ್ನಲ್ಲೂ ಕೋಟ್ಯಾಂತರ ರೂಪಾಯಿನ ಕವರೇಜಾ? ಅದು ಹೆಂಗೆ ಕೆಲಸ ಮಾಡುತ್ತೆ? ನಿಮ್ಮ ಓವರ್ ಆಲ್ ಕವರೇಜ್ ಸ್ಟ್ರಾಟಜಿಯಲ್ಲಿ ಇದನ್ನು ಯಾವಾಗ ಬಳಸಬೇಕು? ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಏನಿದು ಸೂಪರ್ ಟಾಪಪ್? ಇದು ಹೇಗೆ ವರ್ಕ್ ಆಗುತ್ತೆ? ಇಲ್ಲಿ ಮೊದಲು ಡಿಡಕ್ಟಿಬಲ್ ಅನ್ನೋ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ನಾರ್ಮಲ್ ಕೇಸ್ಗಳಲ್ಲಿ ಡಿಡಕ್ಟಿಬಲ್ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕಂಪನಿಗಳು ನಮ್ಮ ಬಿಲ್ಲನ್ನು ಕವರ್ ಮಾಡೋಕೆ ಸ್ಟಾರ್ಟ್ ಮಾಡೋ ಮುನ್ನ ನಾವು ನಮ್ಮ ಕೈಯಾರೆ ಕಟ್ಟಬೇಕಾಗಿರೋ ಅಮೌಂಟ್ ಇದು ರೀಚ್ ಆದಮೇಲೆ ನಮಗೆ ಕವರೇಜ್ ಸ್ಟಾರ್ಟ್ ಆಗುತ್ತೆ. ಆದರೆ ಸೂಪರ್ ಟಾಪಪ್ ಕೇಸ್ಗಳಲ್ಲಿ ಡಿಡಕ್ಟಿಬಲ್ ಅಂದರೆ ಬೇರೆ ಥರ. ನೀವು ಇನ್ಶೂರೆನ್ಸ್ ಕಂಪನಿಗೆ ಹಾಕೋ ಒಂದು ಕಂಡೀಷನ್ ಥರ. ಅದು ಹೇಗೆ ಅಂದರೆ, ನೋಡಿ, 10 ಲಕ್ಷದವರೆಗೆ ಬಿಲ್ ಬಂದರೆ ಅದನ್ನು ನನ್ನ ಬೇಸ್ ಪಾಲಿಸಿಯಿಂದ ಕಟ್ತೀನಿ. ಆದರೆ 10 ಲಕ್ಷದ ಮೇಲ್ಪಟ್ಟು ಬರೋ ಬಿಲ್ಲನ್ನು ಅದನ್ನು ನೀವು ಕವರ್ ಮಾಡಿ ಅಂತ ಇನ್ಶೂರೆನ್ಸ್ ಕಂಪನಿಗೆ ಹೇಳೋದು. 10 ಲಕ್ಷ ತನಕ ನನ್ನ ಬೇಸ್ ಪಾಲಿಸಿಲಿ ಕವರ್ ಆಗಬೇಕು, ಆದರೆ ನೆಕ್ಸ್ಟ್ ಬಂದರೆ ಅದನ್ನು ನೀವೇ ಕಟ್ಟಬೇಕು ಅಂತ. ಆ ನೆಕ್ಸ್ಟ್ 10 ಲ್ಯಾಕ್ ಇದೆಯಲ್ಲ, ಅದೇ ಡಿಡಕ್ಟಿಬಲ್. ಇದು ಹೇಗೆ ಅನ್ನೋ ಪ್ರಶ್ನೆ ಬರ್ಬೋದು. ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನೆನಪಿರಲಿ, ಸೂಪರ್ ಟಾಪಪ್ ಅನ್ನೋದು ಫಸ್ಟ್ ರುಪಿ ಕವರ್ ಅಲ್ಲ, ಇದೊಂದು ಸೆಕೆಂಡರಿ ಲೇಯರ್ ಆಫ್ ಕವರ್. ಇದನ್ನು ಸಿಂಪಲ್ ಲೆಕ್ಕಾಚಾರದಲ್ಲಿ ನೋಡೋಣ. ನಿಮ್ಮ ಹತ್ರ 10 ಲಕ್ಷದ ಬೇಸ್ ಪ್ಲಾನ್ ಇದೆ ಅಂತ ಇಟ್ಕೊಳ್ಳಿ. ಅದರೊಟ್ಟಿಗೆ ನೀವು 10 ಲಕ್ಷ ಡಿಡಕ್ಟಿಬಲ್ ಇರೋ ಇನ್ನೊಂದು 10 ಲಕ್ಷದ ಸೂಪರ್ ಟಾಪಪ್ ಪ್ಲಾನನ್ನು ಆ್ಯಡ್ ಮಾಡ್ಕೊಳ್ತೀರಿ. ಇನ್ನೊಂದು ಕೆಲವು 100 ರೂಪಾಯಿಗಳನ್ನು ಆ್ಯಡ್ ಮಾಡಿಕೊಂಡು ಅಂತ ಇಟ್ಕೊಳ್ಳಿ. ನಿಮ್ಮ ಟೋಟಲ್ ಕವರೇಜ್ ಈಗ 20 ಲಕ್ಷ ಆಯಿತು. ದುರದೃಷ್ಟವಶಾತ್ ಹಾಸ್ಪಿಟಲ್ಗೆ ಸೇರೋ ಸನ್ನಿವೇಶ ಬಂತು ಅಂತ ಅಂದ್ಕೊಂಡ್ರೆ ಬಿಲ್ 14 ಲಕ್ಷ ರೂಪಾಯಿ ಬಂತು ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ? ಮೊದಲ 10 ಲಕ್ಷವನ್ನು ನಿಮ್ಮ ಬೇಸ್ ಪ್ಲಾನ್ ಸೆಟಲ್ ಮಾಡುತ್ತೆ. ಅಲ್ಲಿಗೆ ನಿಮ್ಮ ಡಿಡಕ್ಟಿಬಲ್ ಲಿಮಿಟ್ ಕ್ರಾಸ್ ಆಯಿತು. ನೆಕ್ಸ್ಟ್ ಉಳಿದ 4 ಲಕ್ಷವನ್ನು ಸೂಪರ್ ಟಾಪಪ್ ಪಾಲಿಸಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಕ್ಲಿಯರ್ ಮಾಡುತ್ತೆ. ಇದರ ಅತಿ ದೊಡ್ಡ ಲಾಭ ಅಂದರೆ ನಿಮ್ಮ ಪ್ರೀಮಿಯಂ. ನೀವು ಡೈರೆಕ್ಟ್ ಆಗಿ 20 ಲಕ್ಷದ ರೆಗ್ಯುಲರ್ ಪಾಲಿಸಿ ತಗೊಂಡ್ರೆ ವರ್ಷಕ್ಕೆ ಕಟ್ಟಬೇಕಾದ ಪ್ರೀಮಿಯಂಗಿಂತ 10 ಲಕ್ಷದ ಬೇಸ್ ಪ್ಲಾನ್ ಪ್ಲಸ್ 10 ಲಕ್ಷದ ಸೂಪರ್ ಟಾಪಪ್ ತಗೊಂಡ್ರೆ ನೀವು ಕಟ್ಟಬೇಕಾಗಿರೋ ಪ್ರೀಮಿಯಂ ಅತಿ ಕಮ್ಮಿ ಇರುತ್ತೆ. ನಿಮ್ಮ ಹಣ ದೊಡ್ಡ ಪ್ರಮಾಣದಲ್ಲಿ ಉಳಿತಾಯ ಆಗುತ್ತೆ. ಓಕೆ, ಕಾನ್ಸೆಪ್ಟ್ ಏನೋ ಚೆನ್ನಾಗಿದೆ, ಆದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ? ನಿಮ್ಮ ವಯಸ್ಸಿಗೆ, ನಿಮ್ಮ ಮೆಡಿಕಲ್ ಹಿಸ್ಟ್ರಿಗೆ ಬೇಸ್ ಕವರ್ ಎಷ್ಟಿರಬೇಕು, ಅದಕ್ಕೆ ತಕ್ಕಂತೆ ಸೂಪರ್ ಟಾಪಪ್ ಡಿಡಕ್ಟಿಬಲ್ ಎಷ್ಟಕ್ಕೆ ಫಿಕ್ಸ್ ಮಾಡಬೇಕು, ನಿಮ್ಮ ಕಂಪನಿ ಕೊಟ್ಟಿರೋ ಕಾರ್ಪೊರೇಟ್ ಪಾಲಿಸಿಗೆ ಪರ್ಸನಲ್ ಪಾಲಿಸಿ ಹೇಗೆ ಮ್ಯಾಚ್ ಮಾಡಬೇಕು, ಇದನ್ನು ನೀವೇ ಕೂತು ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ತುಂಬ ಜನಕ್ಕೆ. ಇಂಟರ್ನೆಟ್ಟಲ್ಲಿ ನೀವೇನಾದರೂ ಹುಡುಕೋಕೆ ಹೋಗಿ ನಿಮ್ಮ ಫೋನ್ ನಂಬರ್ ಕೊಟ್ಟರೆ ತುಂಬ ಸಲ ಏನಾಗುತ್ತೆ, 100 ಬ್ಯಾಕ್ ಟು ಬ್ಯಾಕ್ ಸೇಲ್ಸ್ ಕಾಲ್ಸ್. ಸೊ ಕನ್ಫ್ಯೂಷನ್ ಬೇಡ ಅಂತ ಅನ್ಸಿದ್ರೆ ನಿಮಗೆ ಡಿಟೋ ಹೆಲ್ಪನ್ನು ಪಡಿಬೋದು. ಇಲ್ಲಿ ಡಿಟೋ ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್. ಡಿಟೋದವರ ಸ್ಪೆಷಾಲಿಟಿ ಏನು ಅಂದರೆ 100% ಸ್ಪ್ಯಾಮ್ ಫ್ರೀ ಗ್ಯಾರಂಟಿ. ಅಂದರೆ ನಂಬರ್ ಕೊಟ್ಟ ತಕ್ಷಣ ಸಿಕ್ಕಾಪಟ್ಟೆ ಪುಷ್ ಮಾಡಿ ಸೇಲ್ ಮಾಡೋ ಕಾಲ್ಸ್ ನಿಮಗೆ ಬರಲ್ಲ. ನೀವು ಅಲ್ಲಿ ಕಾಲ್ ರಿಕ್ವೆಸ್ಟ್ ಮಾಡಿಕೊಂಡು ಸ್ಲಾಟ್ ಬುಕ್ ಮಾಡಿಕೊಂಡ್ರೆ ಆ ಒಂದು ಕಾಲ್ ಅಷ್ಟೇ ನಿಮಗೆ ಬರುತ್ತೆ ನಿಮ್ಮ ಕನ್ವೀನಿಯಂಟ್ ಟೈಮ್ನಲ್ಲಿ. ಅಲ್ಲಿರೋ IRDAI ಇನ್ಶೂರೆನ್ಸ್ ರೆಗ್ಯುಲೇಟರ್ ಅಲ್ಲ ಅವರು, ಅಲ್ಲಿಂದ ಸರ್ಟಿಫೈಡ್ ಆಗಿರೋ ಎಕ್ಸ್ಪರ್ಟ್ಸ್ ನಿಮ್ಮ ಪ್ರೊಫೈಲ್, ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ನೋಡಿ ನಿಮಗೆ ಬೆಸ್ಟ್ ಪಾಲಿಸಿ ಯಾವುದು ಅಂತ ಸಜೆಸ್ಟ್ ಮಾಡ್ತಾರೆ. ಕ್ಲೇಮ್ ಸೆಟಲ್ಮೆಂಟ್ನಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ. ಇದಕ್ಕೆ ಅವ್ರದ್ದೇ ಆದ ಡೆಡಿಕೇಟೆಡ್ ಟೀಮ್ ಇದೆ. ಅಲ್ಲದೆ ಈಗ ಆಲ್ರೆಡಿ 8 ಲಕ್ಷಕ್ಕೂ ಅಧಿಕ ಗ್ರಾಹಕರಿಗೆ ಸರ್ವಿಸ್ ಕೊಟ್ಟಿದ್ದಾರೆ. ಗೂಗಲ್ನಲ್ಲಿ ಇವರಿಗೆ 4.9 ಸ್ಟಾರ್ ರೇಟಿಂಗ್ ಇದೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟೋದ ಲಿಂಕ್ ಅನ್ನು ಕೊಟ್ಟಿದ್ದೇವೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಫ್ರೀ ಕನ್ಸಲ್ಟೇಷನ್ ಅನ್ನ ಬುಕ್ ಮಾಡಿಕೊಂಡು ಎಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಟಾಪ್ ಅಪ್ ವರ್ಸಸ್ ಸೂಪರ್ ಟಾಪ್ ಅಪ್. ಈಗ ಇನ್ನೊಂದಷ್ಟು ಡೀಟೇಲ್ಸ್ ನೋಡೋಣ. ಮಾರ್ಕೆಟ್ ನಲ್ಲಿ ಟಾಪ್ ಅಪ್ ಅಂತಾನೂ ಇದೆ, ಸೂಪರ್ ಟಾಪ್ ಅಪ್ ಅಂತಾನೂ ಇದೆ. ಎರಡೆರಡು ತರ ಇದೆಯಲ್ಲ ಫೀಚರ್ಸ್, ಏನಿದು ಅಂತ. ನೀವು ಬ್ಲೈಂಡ್ ಆಗಿ ಟಾಪ್ ಅಪ್ ತಗೊಂಡ್ರೆ ಕ್ಲೇಮ್ ಟೈಮ್ನಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಬೇಕಾಗತ್ತೆ. ಯಾಕೆ ಗೊತ್ತಾ? ರೆಗ್ಯುಲರ್ ಟಾಪ್ ಅಪ್ ಕೆಲಸ ಮಾಡೋದು ಇಂಡಿವಿಜುವಲ್ ಡಿಡಕ್ಟಿಬಲ್ ಮೇಲೆ. ಅಂದರೆ ನೀವು ಪ್ರತಿ ಬಾರಿ ಹಾಸ್ಪಿಟಲ್ಗೆ ಸೇರಿದಾಗಲೂ ಕೂಡ ಆ ಸಿಂಗಲ್ ಬಿಲ್ ನಿಮ್ಮ ಡಿಡಕ್ಟಿಬಲ್ ಲಿಮಿಟನ್ನು ಕ್ರಾಸ್ ಮಾಡಲೇಬೇಕು. ಆದರೆ ಸೂಪರ್ ಟಾಪಪ್ ಕೆಲಸ ಮಾಡೋದು ಅಗ್ರಿಗೇಟ್ ಡಿಡಕ್ಟಿಬಲ್ ಮೇಲೆ.
ಅಂದರೆ ಇವರು ಸಿಂಗಲ್ ಬಿಲ್ ನೋಡಲ್ಲ, ಇಡೀ ವರ್ಷದ ಎಲ್ಲ ಬಿಲ್ಗಳನ್ನು ಒಟ್ಟು ಸೇರಿಸಿ ಲೆಕ್ಕ ಹಾಕ್ತಾರೆ. ಇದನ್ನು ಒಂದು ಸ್ಟ್ರಿಕ್ಟ್ ಕ್ಯಾಲ್ಕುಲೇಷನ್ ಮೂಲಕ ನೋಡೋಣ. ನಿಮ್ಮ ಹತ್ರ 5 ಲಕ್ಷ ಡಿಡಕ್ಟಿಬಲ್ ಇದೆ ಅಂತ ಇಟ್ಕೊಳ್ಳಿ. ಒಂದು ವರ್ಷದಲ್ಲಿ ನೀವು 3 ಬಾರಿ ಹಾಸ್ಪಿಟಲ್ಗೆ ಸೇರ್ತೀರಾ. ಯಾರಿಗೂ ಬರೋದು ಬೇಡ, ಸೇರೋ ಸನ್ನಿವೇಶ ಬಂತು ಅಂತ ಇಟ್ಕೊಳ್ಳಿ, ನಿಮಗಲ್ವ ಯಾರಿಗಾದರೂ ಕೂಡ. ಮೊದಲನೇ ಬಾರಿ ಬಿಲ್ 4 ಲಕ್ಷ ಬಂತು, ಎರಡನೇ ಬಾರಿ ಬಿಲ್ 3 ಲಕ್ಷ ಬಂತು, ಮೂರನೇ ಬಾರಿ 4 ಲಕ್ಷ ಬಂತು. ಟೋಟಲ್ ಬಿಲ್ ಎಷ್ಟಾಯಿತು? 11 ಲಕ್ಷ ರೂಪಾಯಿ. ಈಗ ನಿಮ್ಮ ಬಳಿ ರೆಗ್ಯುಲರ್ ಟಾಪಪ್ ಇದ್ದಿದ್ರೆ ಏನಾಗ್ತಿತ್ತು? ಅವ್ರು ಹೇಳ್ತಾರೆ, ನಿಮ್ಮ ಯಾವ ಸಿಂಗಲ್ ಬಿಲ್ ಕೂಡ 5 ಲಕ್ಷ ಕ್ರಾಸ್ ಆಗಿಲ್ವಲ್ಲ, ಹಾಗಾಗಿ ನಾವು ನಿಮಗೆ ₹1 ಕೊಡಲ್ಲ ಅಂತ. ಎಲ್ಲ 11 ಲಕ್ಷ ನೀವೇ ಕಟ್ಟಬೇಕಾಗತ್ತೆ. ಆದರೆ ನಿಮ್ಮ ಬಳಿ ಸೂಪರ್ ಟಾಪಪ್ ಇದ್ದಿದ್ರೆ ಅವರು ಟೋಟಲ್ 11 ಲಕ್ಷ ಕೌಂಟ್ ಮಾಡ್ತಾರೆ. ಅದರಲ್ಲಿ 5 ಲಕ್ಷ ನಿಮ್ಮ ಡಿಡಕ್ಟಿಬಲ್ ಕಳೆದು ಉಳಿದ 6 ಲಕ್ಷವನ್ನ ಸೂಪರ್ ಟಾಪಪ್ನಿಂದ ಕ್ಲೇಮ್ ಮಾಡಿಕೊಡ್ತಾರೆ. ಅದಕ್ಕೆ ಯಾವತ್ತೂ ರೆಗ್ಯುಲರ್ ಟಾಪಪ್ಗಿಂತ ಸೂಪರ್ ಟಾಪಪ್ ಚೂಸ್ ಮಾಡೋದು ಬೆಸ್ಟ್. ಸೂಪರ್ ಟಾಪಪ್ನಿಂದ ನಿಮಗಾಗೋ 5 ದೊಡ್ಡ ಲಾಭಗಳು. ಪಾಯಿಂಟ್ ನಂಬರ್ 1, ಫ್ಲೆಕ್ಸಿಬಲ್ ಡಿಡಕ್ಟಿಬಲ್. ನಿಮ್ಮ ಬೇಸ್ ಕವರೇಜ್ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ನೀವು ಡಿಡಕ್ಟಿಬಲ್ ಲಿಮಿಟ್ ಅನ್ನ ಆರಿಸ್ಕೊಳ್ಬೋದು. ಯಾವಾಗಲೂ ಡಿಡಕ್ಟಿಬಲ್ ಲಿಮಿಟ್ ನಿಮ್ಮ ಬೇಸ್ ಕವರ್ಗೆ ಸಮನಾಗಿರಲಿ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಲಿ. ಪಾಯಿಂಟ್ ನಂಬರ್ 2, ಸೆಕೆಂಡ್ ಲೇಯರ್ ಪ್ರೊಟೆಕ್ಷನ್. ಇದು ನಿಮ್ಮ ಪರ್ಸನಲ್ ಬೇಸ್ ಪಾಲಿಸಿ ಅಥವಾ ನಿಮ್ಮ ಆಫೀಸ್ ಕೊಟ್ಟಿರೋ ಪಾಲಿಸಿಯ ಮೇಲ್ಗಡೆ ಒಂದು ಭದ್ರವಾದ ಶೀಲ್ಡ್ ಥರ ಕೆಲಸ ಮಾಡುತ್ತೆ. ಯಾವಾಗ ನಿಮ್ಮ ಪ್ರೈಮರಿ ಕವರ್ ಲಿಮಿಟ್ ಖಾಲಿ ಆಗುತ್ತೋ ತಕ್ಷಣ ಈ ಸೂಪರ್ ಟಾಪಪ್ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯ ಒಳಗಡೆನೆ. ಪಾಯಿಂಟ್ ನಂಬರ್ 3, ಅಗ್ರಿಗೇಟ್ ಡಿಡಕ್ಟಿಬಲ್. ರೆಗ್ಯುಲರ್ ಟಾಪಪ್ ಥರ ಇದು ಸಿಂಗಲ್ ಬಿಲ್ ಮೇಲೆ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಹಂಗೆ ಡಿಪೆಂಡ್ ಆಗಿಲ್ಲ. ಇಡೀ ವರ್ಷದ ನಿಮ್ಮ ಟೋಟಲ್ ಹಾಸ್ಪಿಟಲ್ ಖರ್ಚನ್ನು ಲೆಕ್ಕ ಹಾಕಿ ಡಿಡಕ್ಟಿಬಲ್ ಕ್ರಾಸ್ ಆದ ತಕ್ಷಣ ನಿಮಗೆ ಕ್ಲೇಮ್ ಅಪ್ರೂವಲ್ ಕೊಡುತ್ತೆ. ಪಾಯಿಂಟ್ ನಂಬರ್ 4, ಕಡಿಮೆ ಪ್ರೀಮಿಯಂ, ಅತಿ ಹೆಚ್ಚು ಕವರೇಜ್. ಸೂಪರ್ ಟಾಪಪ್ ಪ್ರೀಮಿಯಂ ಬಹಳ ಕಮ್ಮಿ ಇರುತ್ತೆ, ಯಾಕಂದರೆ ಡಿಡಕ್ಟಿಬಲ್ ಕ್ರಾಸ್ ಆದಮೇಲೆ ಮಾತ್ರ ಇದು ಕೆಲಸ ಶುರು ಮಾಡೋದಲ್ವಾ. ಹಾಗಾಗಿ ತೀರಾ ಅಗ್ಗದ ಬೆಲೆಯಲ್ಲಿ ನಿಮ್ಮ ಓವರ್ ಆಲ್ ಕವರೇಜನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಅಲ್ಟಿಮೇಟ್ ಸ್ಟ್ರಾಟಜಿ ಇದು. ಮತ್ತು ಪಾಯಿಂಟ್ ನಂಬರ್ 5, ಸೇವಿಂಗ್ಸ್ ರಕ್ಷಣೆ. ಒಂದು ದೊಡ್ಡ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ನೀವು ವರ್ಷಗಟ್ಟಲೆ ಕೂಡಿಟ್ಟಿರೋ ಕಷ್ಟಪಟ್ಟಿರೋ ದುಡ್ಡು ಕರಗಿ ಹೋಗದ ಹಾಗೆ ಇದು ಬಲವಾದ ಫಿನಾನ್ಷಿಯಲ್ ಬಫರ್ ಆಗಿ ನಿಮ್ಮನ್ನ ಕಾಪಾಡುತ್ತೆ. ಡಿಸ್ಅಡ್ವಾಂಟೇಜ್ ಕೂಡ ಇದೆ, ಇದು ಸ್ವಲ್ಪ ಎಚ್ಚರ ವಹಿಸಿ. ಸ್ನೇಹಿತರೆ, ಯಾವುದೇ ಫಿನಾನ್ಷಿಯಲ್ ಪ್ರಾಡಕ್ಟ್ 100% ಪರ್ಫೆಕ್ಟ್ ಅಲ್ಲ. ನಮಗೆ ಯಾವ್ದು ಸೂಟಬಲ್ ಅಂತ ನಾವು ನೋಡ್ಕೋಬೇಕು ಅಷ್ಟೇ. ಹಾಗಾಗಿ ಬ್ಲೈಂಡ್ ಆಗಿ ಪಾಲಿಸಿ ಕೊಳ್ಳೋ ಮುನ್ನ ಇದರ ಫೈನ್ ಪ್ರಿಂಟ್ ಓದಲೇಬೇಕು. ಮೊದಲನೇದು ರೂಮ್ ರೆಂಟ್ ಕ್ಯಾಪಿಂಗ್. ನಿಮ್ಮ ಬೇಸ್ ಪಾಲಿಸಿಯಲ್ಲಿ ಸಿಂಗಲ್ ಪ್ರೈವೇಟ್ ರೂಮ್ ಎಲಿಜಿಬಿಲಿಟಿ ಇರಬಹುದು. ಆದರೆ ಸೂಪರ್ ಟಾಪಪ್ ಒಂದು ಸೆಕೆಂಡ್ರಿ ಪಾಲಿಸಿ ಆಗಿರೋದ್ರಿಂದ ಅದರಲ್ಲಿ ದಿನಕ್ಕೆ ಕೇವಲ 5,000ನೋ ಅಥವಾ ರೂಮ್ ರೆಂಟ್ ಮೇಲೆ ಇಂತಿಷ್ಟು ಅಮೌಂಟ್ ತನಕ 5-10,000 ಮಾತ್ರ ಕೊಡ್ತೀವಿ, ಅದಕ್ಕಿಂತ ಹೆಚ್ಚಿದ್ರೆ ಕೊಡೋಕ್ಕಾಗಲ್ಲ ಅಂಥೇಳಿ ಕ್ಯಾಪ್ ಹಾಕಿರಬಹುದು. ಹಾಗೇ ಇರುತ್ತೆ ಅಂತೆಲ್ಲ, ಬಟ್ ನೀವು ಚೆಕ್ ಮಾಡ್ಕೋಬೇಕು. ನೀವು ಆಸ್ಪತ್ರೆ ಸೇರಿದಾಗ ರೂಮ್ ರೆಂಟ್ ಮ್ಯಾಚ್ ಆಗದೇ ಇದ್ದರೆ ಬಿಲ್ ಕಟ್ಟುವಾಗ ಆ ವ್ಯತ್ಯಾಸದ ಮೊತ್ತವನ್ನು ಭರಿಸಬೇಕಾಗತ್ತೆ. ಇಲ್ಲ ಅಂದರೆ ಎರಡನೇದು ಕನ್ಸ್ಯೂಮಬಲ್ಸ್. ಸೂಪರ್ ಟಾಪಪ್ ಪಾಲಿಸಿಗಳಲ್ಲಿ ಸಾಮಾನ್ಯವಾಗಿ ನಾನ್ ಮೆಡಿಕಲ್ ಐಟಮ್ಗಳನ್ನು, ಅಂದರೆ ಮೆಡಿಕಲ್ ಹೊರತುಪಡಿಸಿ, ವೈದ್ಯಕೀಯ ಹೊರತುಪಡಿಸಿ ಉಳಿದ ಎಕ್ಸ್ಪೆನ್ಸಸ್ಸನ್ನು ಕವರ್ ಮಾಡಲ್ಲ. ಅಂದರೆ PPE ಕಿಟ್, ಗ್ಲೌಸ್, ಸಿರಿಂಜ್, ಕಾಟನ್ ಇಂಥ ವಸ್ತುಗಳಿಗೆ ನೀವೇ ಪೇ ಮಾಡಬೇಕಾಗತ್ತೆ. ಯೂಶ್ವಲಿ ಇವೆಲ್ಲ ಸ್ವಲ್ಪ ಸಣ್ಣದೇ ಇರುತ್ತೆ ಬಿಗ್ ಬಿಲ್ಲಿಗೆ ಕಂಪೇರ್ ಮಾಡಿದ್ರೆ. ನೋಡಿ, ಇವತ್ತಿನ ದಿನಗಳಲ್ಲಿ ದೊಡ್ಡ ಸರ್ಜರಿಗಳ ಬಿಲ್ನಲ್ಲಿ 10-15% ಬಿಲ್ ಕೇವಲ ಕನ್ಸ್ಯೂಮಬಲ್ಸ್ ಆಗಿರ್ತವೆ. ಈ ಬೇಸಿಕ್ ಕವರೇಜ್ ಲಿಮಿಟ್ಸ್ ಬಗ್ಗೆ ನಿಮಗೆ ಮೊದಲೇ ಕ್ಲಾರಿಟಿ ಇರಬೇಕು. ಇವೆಲ್ಲವನ್ನು ನೀವು ಸರಿಯಾಗಿ ನೋಡಿಕೊಂಡು ಪಾಲಿಸಿಯನ್ನು ತಗೋಬೇಕು. ಸೊ ಸ್ನೇಹಿತರೆ, ಇದಾಗಿತ್ತು ಸೂಪರ್ ಟಾಪಪ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ನಿಮಗೇನಾದರೂ ಡೌಟ್ ಇದ್ದರೆ, ನಿಮಗೆ ಯಾವ್ದು ಸೂಟ್ ಆಗುತ್ತೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಬೆಸ್ಟ್ ಅಲ್ಟಿಮೇಟ್ ಪೀಸ್ ಆಫ್ ಮೈಂಡ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಹೇಗೆ, ಯಾವುದನ್ನು ತಗೋಬೇಕು, ಏನೇ ಡೌಟ್ಸ್ ಇದ್ರೂ ಕೂಡ ನೀವು IRDAI ರಿಜಿಸ್ಟರ್ಡ್ ಇನ್ಶೂರೆನ್ಸ್ ಅಡ್ವೈಸರ್ಸಿಂದ ಫ್ರೀಯಾಗಿ ಹೆಲ್ಪನ್ನು ಪಡಿಬೋದು ಡಿಟೋದವರ ಮೂಲಕ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಲಿಂಕ್ ಇದೆ. ಆಗಲೇ ಹೇಳಿದ ಹಾಗೆ ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ನಿಮ್ಮ ಕನ್ವೀನಿಯಂಟ್ ಟೈಮ್ನಲ್ಲಿ ನೀವು ಸ್ಲಾಟ್ ಬುಕ್ ಮಾಡಿಕೊಂಡು ಆ ಪೆಂಡಿಂಗ್ ಕೆಲಸ ಒಂದು ಬಾಕಿ ಇದ್ದರೆ ನಿಮ್ಮ ಲೈಫ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ದು ಮುಗಿಸ್ಕೊಂಡ್ಬಿಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.